ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 28/5/2025 ಬುಧವಾರದ ಈ ದಿನ ಪಂಚಾಂಗ, ತಿಥಿ ಹಾಗೆ ದಿನದ ವಿಶೇಷತೆ, ರಾಶಿಗಳ ಫಲಾಫಲ ಜೊತೆಗೆ ನಾವು ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಇದ್ವಿ. ಕಳೆದ ಸಂಚಿಕೆಯಲ್ಲಿ ಮೇಷರಾಶಿಯ ಕುರಿತಂತೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಗುರೂಜಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷ್ಯರು ಆದಂತ ಶ್ರೀ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರೂಜಿ ನೋಡಿ, ಇವತ್ತು ತುಂಬ ವಿಶೇಷವಾಗಿ 28 ಮೇ 2025 ಅಂದು ದ್ವಿತೀಯ ತಿಥಿಯಾಗಿರುವಂಥದ್ದು ಶುಕ್ಲ ಪಕ್ಷ, ಮೃಗಶಿರ ನಕ್ಷತ್ರ, ಧೃತಿ ಯೋಗ, ಬಾಲವಕರಣವಾಗಿರುವಂಥದ್ದು ವಾರ ಬುಧವಾರ ಅಂತ ಹೇಳ್ತೀವಿ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಸೂರ್ಯೋದಯದ ಸಮಯ 5:53 ಮತ್ತು ಸೂರ್ಯಾಸ್ತದ ಸಮಯ 6:40 ಮತ್ತು ಇವತ್ತಿನ ಮುಹೂರ್ತ ಭಾಗ ಅಂತ ನೋಡೋದು ಬಂದರೆ ವಿಶೇಷವಾಗಿ ರಾಹುಕಾಲ 12:17 1:53, ಯಮಗಂಡ ಕಾಲ 7:29 9:05 ಮತ್ತು ಗುಳಿಕ ಕಾಲ 10:41 12:17. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವು ನೋಡೋದಾದ್ರೆ 11:51 12:43 ಓಕೆ ಗುರುಜಿ, ಇವತ್ತಿನ ದಿನದ ಬುಧವಾರದ ವಿಶೇಷತೆ ಏನಾದರೂ ಇದೆಯಾ, ತಿಳಿಸ್ತೀರಾ? ನೋಡಿ, ಬುಧ ಬುದ್ಧಿಗೆ ಕಾರಕ ಗ್ರಹ ಅಂತ ಹೇಳ್ತೀವಿ. ವಿಶೇಷವಾಗಿ ಬುಧವಾರದಂದು ಯಾರಾದರೂ ವಿದ್ಯಾರ್ಥಿಗಳಿಗೆ ಹೊಸ ಅಭ್ಯಾಸ, ಒಂದು ಕಲಿಕೆ ಪ್ರಾರಂಭ, ವಿದ್ಯಾರ್ಥಿಗಳಂದ್ರೆ ನಿರಂತರ ಕಲಿಕೆ ಆಗಿರುವಂಥದ್ದು, ಆದರೆ ಹೊಸ ಅಭ್ಯಾಸ, ಹೊಸ ಒಂದು ಏನೋ ಟಾಪಿಕ್ ಚೂಸ್ ಮಾಡಿಕೊಂಡು, ಅಂದರೆ ಬುಧ ಮೆಮೊರಿ ಪವರ್ಗೆ ಕಾರಕ ಆಗಿರುವಂಥದ್ದು, ಅವರು ಒಂದು ಎಜುಕೇಷನ್ ವಿಚಾರದಲ್ಲಿ ಏನಾದರೂ ನೆನ್ಪಿಟ್ಕೊಳ್ಳುವಂಥದ್ದು, ಬಾಹ್ಯಾಟ್ ಮಾಡುವಂಥ ಸಬ್ಜೆಕ್ಟ್ಸ್ನ ಇವತ್ತು ಬುಧವಾರ ಅವರು ಚೂಸ್ ಮಾಡ್ಕೋಬೋದಾಗಿದೆ. ಮತ್ತು ವಿಶೇಷವಾಗಿ ಯಾರು ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂಥವ್ರು, ಅಂದರೆ ಟ್ರೇಡಿಂಗ್ ಅಂತ ಹೇಳ್ತೀವಲ್ವ, ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಅವರಿಗೆ ತುಂಬ ಇಂಟ್ರೆಸ್ಟಿಂಗ್, ಅಂದರೆ ಇನ್ವೆಸ್ಟ್ಮೆಂಟ್ಗೆ ಇವತ್ತು ಬುಧವಾರ ತುಂಬ ಒಳ್ಳೆಯ ದಿನ ಅಂತ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇವತ್ತಿನ ಪಂಚಾಂಗ ಮತ್ತು ತಿಥಿ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳನ್ನ ನೋಡ್ತಾ ಹೋಗೋಣ ಗುರುಜಿ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ ಮೇಷರಾಶಿ. ಗುರುಜಿ ನೋಡೋಣ. ಬಾಕಿ ಇರುವ ಯೋಜನೆಗಳು ಅಂತಿಮ ರೂಪ ಇವತ್ತು ನಿಮಗೆ ಪಡೆಯುವಂಥದ್ದು ಮತ್ತು ನಿಮ್ಮ ನಿಕಟ ಜನರು ನಿಮಗೆ ಹತ್ತಿರ ಬರಲು ಇವತ್ತು ಪ್ರಯತ್ನಿಸುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ನಿಮ್ಮ ಮನಸ್ಸು ಶಾಂತಗೊಳಿಸಲು ಮತ್ತು ಏಕಾಂತದಲ್ಲಿ ಸಮಯವನ್ನು ಕಳೆಯಲು ಇವತ್ತು ನೀವು ಇಷ್ಟಪಡ್ತೀರಿ. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಮುಂದಿನ ರಾಶಿ ವೃಷಭ ರಾಶಿ. ನೀವು ಸಾಮಾನ್ಯವಾಗಿ ಇರುವುದಕ್ಕಿಂತ ಇವತ್ತು ಕಡಿಮೆ ಚೈತನ್ಯವನ್ನು ಇಂದು ನೀವು ಕಾಣುವಂಥದ್ದು. ನೀವು ಹೆಚ್ಚುವರಿ ಕೆಲಸಕ್ಕೆ ಒತ್ತಡ ಯಾವುದೇ ರೀತಿ ಹೇರಬೇಡಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ನಿಮ್ಮ ಕೆಲಸಗಳು ಇನ್ನೊಂದು ದಿನಕ್ಕೆ ವರ್ಗಾಯಿಸಿ, ಅದರಿಂದ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರುಜಿ ಮಿಥುನ ರಾಶಿ. ನೋಡಿ, ರಾಶಿಯ ಜಾತಕಸ್ಥರು ಇವತ್ತು ಹಣಕಾಸಿನಲ್ಲಿ ಸುಧಾರಣೆ ಕಾಣ್ತೀರಾ. ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಇವತ್ತು ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಒಂದು ಮಂಕು ಕೊಯ್ದ ವಾತಾವರಣ, ನಿಧಾನ ದಿನದಲ್ಲಿ ಹೊಸ ಮತ್ತು ಸ್ನೇಹಿತರೊಂದಿಗೆ ಮತ್ತು ಕುಟುಂಬ ಬಂಧು ಬಾಂಧವರಿಂದ ಕಳೆಯುವುದರಿಂದ ನಿಮಗೆ ಇವತ್ತು ಆರಾಮವಾಗಿ ಇರುವಂಥ ದಿನ ಮಿಥುನ ರಾಶಿಯವರಿಗೆ ದಿನ ಭವಿಷ್ಯವಾಗಿದೆ. ಇವತ್ತಿನ ದಿನ ಆರಾಮದಾಯಕವಾದ ದಿನವಾಗಿದೆ. ಮಿಥುನ ರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮಲ್ಲಿ ಇಂದು ಚುರುಕುತನವನ್ನು ನೋಡ್ಬೋದು. ನಿಮ್ಮ ಆರೋಗ್ಯವು ಇವತ್ತು ಸಂಪೂರ್ಣವಾಗಿ ನಿಮಗೆ ಬೆಂಬಲಿಸುವಂಥದ್ದು. ರಾಶಿಯವರಿಗೆ ಇಂದು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಒಂದು ಸಮಸ್ಯೆ ಹೊಂದದೇ ಇದ್ರೂ ಕೂಡ ನಿಮಗೆ ಎಲ್ಲ ರೀತಿ ಹಣಕಾಸಿನ ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗುವಂಥ ದಿನ. ಈ ರೀತಿ ಕರ್ಕ ರಾಶಿಯವರಿಗೆ ತುಂಬ ದಿನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿಯ ಫಲಾಫಲವನ್ನ ನೋಡ್ತಾ ಹೋಗೋಣ. ಗುರೂಜಿ ಸಿಂಹ ರಾಶಿ. ಮಾನಸಿಕ ಒತ್ತಡ ತರುವ ಸುಪ್ತ ಸಮಸ್ಯೆಗಳು ಸ್ವಲ್ಪ ಕಾಣಿಸ್ಕೊಳ್ಳುವಂಥದ್ದು ನಿಮ್ಮ ಸಿಂಹರಾಶಿಯವರಿಗಿರುತ್ತೆ. ಆದರೂ ನಿಮ್ಮ ಆಪ್ತರೊಂದಿಗೆ ಸ್ವಲ್ಪ ಜಗಳ ಆಗುವಂಥದ್ದು ಮತ್ತು ಏನಾದರೂ ವಿಶೇಷವಾಗಿ ಒಂದು ವ್ಯಾಜ್ಯ ಆಗುವಂಥ ಇವತ್ತಿನ ಆಗಿರೋದ್ರಿಂದ ಸ್ವಲ್ಪ ಮಾತುಕತೆಗೆ ಹೆಚ್ಚು ಗಮನ ನೀಡಬೇಡಿ. ಆದಷ್ಟು ಶಾಂತವಾಗಿರಿ. ಯಾವುದೇ ಕಿರಿಕಿರಿ ಕಲಹಗಳಿಗೆ ಅದರಿಂದ ಯಾವುದೇ ರೀತಿ ಕಾರಣ ಆಗೋದಿಲ್ಲ.
ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಪರಿಹಾರ ಕ್ರಮ ಏನಾದ್ರು ತಿಳಿಸ್ತೀರಾ ಗುರುಜಿ? ನೋಡಿ, ದಿನನಿತ್ಯ ವಿಚಾರದಲ್ಲಿ ಸಿಂಹ ರಾಶಿಯವರು ಸೂರ್ಯನ ದಿನನಿತ್ಯ ನೆನೆಯಬಹುದು, ಅಂದ್ರೆ ರಾಶಿಯ ರಾಶಿಯಾಧಿಪತಿ. ಆದರೆ ವಿಶೇಷವಾಗಿ ಇವತ್ತು ಸ್ವಲ್ಪ ಸೂರ್ಯನಿಗೆ ಅರ್ಘ್ಯ ನೀಡಿ, ಸೂರ್ಯನ 12 ಮಂತ್ರಗಳು ಬರುತ್ತೆ, ಅದನ್ನ ಮಾಡಿ ಮನೆಯಿಂದ ಹೊರಟ್ರೆ ಈ ಒಂದು ವ್ಯಾಜ್ಯಗಳು ಕಲಹಗಳು ಏನಿರುತ್ತಲ್ವಾ ಅದರಿಂದ ಸಮಸ್ಯೆಗಳು ದೂರವಾಗುತ್ತೆ. ಓಕೆ, ಗುರೂಜಿಗಳು ಕೂಡ ಸಿಂಹ ರಾಶಿಯವರಿಗೆ ಒಂದು ಪರಿಹಾರ ಕ್ರಮವನ್ನ ಸೂಚಿಸಿದ್ದಾರೆ, ಅದನ್ನ ಮಾಡಿ ಅಂತ ಹೇಳ್ತಾ ಗುರೂಜಿ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ವಾಟ್ಸಪ್ ಅಲ್ಲಿ, ತಗೊಳ್ಳೋಣ. ಖಂಡಿತ. ಸೊ ಗುರೂಜಿ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಮಾಲಿನಿ ಅಂತ ಹೇಳಿ. ಮಾಲಿನಿ ಅವರ ಜನ್ಮ ದಿನಾಂಕ 11/5/1998. ಓಕೆ. ಗುರೂಜಿ ಜನ್ಮ ಸಮಯ ಬಂದ್ಬಿಟ್ಟು 11:39 AM ಗಳಲ್ಲಿ. 11:30 AM. ಓಕೆ. ಹುಟ್ಟಿರುವಂತಹ ಸ್ಥಳ ಬೆಂಗಳೂರು. ಓಕೆ. ಇವ್ರು ಕೇಳ್ತಾ ಇದ್ದಾರೆ ಲವ್ ಮತ್ತೆ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲಿನಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಮಾಲಿನಿ ಯಾರು ಪ್ರಶ್ನೆ ಕಳಿಸಿದ್ದೀರಾ, ತಾವು ಹುಟ್ಟಿರುವಂಥದ್ದು ಸೋಮವಾರ, ವಿಶಾಖ ನಕ್ಷತ್ರ ತಮ್ಮದು, ತುಲಾ ರಾಶಿ ಅಂತ ಬರುತ್ತೆ, ಕರ್ಕಾಟಕ ಲಗ್ನ. ಸೊ ಮದುವೆ ಮತ್ತೆ ಪ್ರೀತಿ ವಿಚಾರದಲ್ಲಿ ನೋಡೋದಾದ್ರೆ ಒಂದು ಲವ್ ಅಫೇರ್ಸ್ ಅಂತ ನಾವು ಪಂಚಮಾಧಿಪತಿ, ಸಪ್ತಮಾಧಿಪತಿ, ಲಾಭಾಧಿಪತಿಯಿಂದ ನೋಡ್ತಾ ಬರ್ತೇವೆ. ಸೊ ಇವರಿಗೆ ಪಂಚಮಾಧಿಪತಿ ಮತ್ತು ಸಪ್ತಮಾಧಿಪತಿ, ಲಾಭಾಧಿಪತಿ ಗ್ರಹಗಳು ತುಂಬಾ ಪ್ರಬಲವಾಗಿ ಲಾಭ ಸ್ಥಾನದಲ್ಲೇ ಕೂತಿರೋದ್ರಿಂದ ಖಂಡಿತ ಇವರಿಗೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ ಎಲ್ಲ ಯೋಗಗಳು ಕಾಣಿಸ್ತಾ ಇದೆ. ಅದರಲ್ಲಿ ಇವರಿಗೆ ಶನಿ ಮಹಾದಶನಲ್ಲಿ ರಾಹು ಅಂತರ್ದಶ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನ, ಅಂದ್ರೆ ಬರುವಂತ ಸಮಯದಲ್ಲಿ ನಡೀತಾ ಇರುವಂತ ಈ ವರ್ಷ ಆಗಸ್ಟ್ ವರೆಗೂ ಸ್ವಲ್ಪ ನಿಧಾನವಿರುತ್ತೆ. ಆಗಸ್ಟ್ ನಂತರ ಇವರಿಗೆ ಗುರುಬಲ ಅಥವಾ ಕಂಕಣ ಬಲ ಅಂತ ಏನ್ ಹೇಳ್ತೀವಿ ಅದು ಕೂಡ ಬರುತ್ತೆ. ಆದ್ರೂ ಕೂಡ ಮದುವೆ ಸಂಬಂಧಪಟ್ಟಂತದ್ದು ಇವರ ಜಾತಕದಲ್ಲಿ ಕುಜ ದೋಷ ಮತ್ತೆ ರಾಹುಕೇತು ದೋಷ ಇರೋದ್ರಿಂದ ಇದನ್ನ ನಿವಾರಣೆ ಮಾಡಿಕೊಂಡು ಇವ್ರು ಮದುವೆ ಮಾಡ್ಕೊಂಡ್ರೆ ಇವರಿಗೆ ಆ ವಿವಾಹ ದಾಂಪತ್ಯದಲ್ಲಿ ಏನಾದ್ರೂ ಅಡಚಣೆಗಳಿದ್ರು ಕೂಡ ದೂರ ಆಗುತ್ತೆ, ಮತ್ತೆ ಸುಖ ಸಂಸಾರ ಇವರು ನಡೆಸಬಹುದಾಗಿದೆ. ಓಕೆ, ಮಾಲಿನಿ ಅವರು ನಮ್ಗೆ ಪ್ರಶ್ನೆಯನ್ನ ಕಳಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ಕೂಡ ತಿಳಿಸಿದ್ದಾರೆ. ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತಾ ಗುರೂಜಿ ದ್ವಾದಶ ರಾಶಿಗಳ ಫಲಾಫಲವನ್ನ ಮುಂದುವರಿಸೋಣ. ಸಿಂಹ ರಾಶಿಯವರೆಗೆ ನೋಡಿದ್ವಿ ಗುರೂಜಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನೀವು ಪಡೆದ ಹೆಚ್ಚುವರಿ ಜ್ಞಾನವು ಸಮಕಾಲೀನನೊಂದಿಗೆ ವ್ಯವಹರಿಸುವಾಗ ನಿಮಗೆ ಇವತ್ತು ಖಂಡಿತ ಸಹಾಯ ಮಾಡುವಂಥದ್ದು ಮತ್ತು ಇತರರನ್ನು ಒಪ್ಪಿಸುವ ನಿಮ್ಮ ಸಾಮರ್ಥ್ಯ ನಿಮಗೆ ಸಮೃದ್ಧ ಲಾಭ ತಂದು ಕೊಡುತ್ತೆ. ಅಂದ್ರೆ ಕನ್ವಿನ್ಸಿಂಗ್ ಎಬಿಲಿಟಿ ಇವತ್ತು ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೇವೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ತುಲಾ ರಾಶಿ ಗುರುಜಿ. ನೋಡಿ, ರಾಶಿಯವರು ನಿಮ್ಮ ಸಂಗಾತಿಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ನಿಮಗೆ ಇವತ್ತು ಅನಿಸ್ಬಹುದು, ಆದ್ರೆ ಕೊನೆಯಲ್ಲಿ ಅವರು ನಿಮಗಾಗಿ ವ್ಯವಸ್ಥೆಗಳನ್ನು ಮಾಡುತ್ತಿರುತ್ತಾರೆ ಎಂದು ನಿಮಗೆ ಅರಿವಾಗೋದ್ರಿಂದ ಅವರ ಬಗ್ಗೆ ಕಾಳಜಿಯಿಂದ ಒಂದು ಸಂಸಾರದಲ್ಲಿ ಒಂದು ಆಸಕ್ತಿ ಜಾಸ್ತಿ ಆಗುವಂಥದ್ದು ಒಂದು ಖುಷಿ ವಿಚಾರ ಅಂತ ತುಲಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಖುಷಿಯ ವಿಚಾರ ಇವತ್ತಿನ ತುಲಾ ರಾಶಿಯವರಿಗೆ ಈ ದಿನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೋಡಿ, ಕುಟುಂಬದವರು, ಮಕ್ಕಳು ಮತ್ತು ಸ್ನೇಹಿತರೊಂದಿಗೆ ಕಳೆದ ಸಮಯ ನಿಮಗೆ ಚೈತನ್ಯ ಮರಳಿ ಪಡೆಯಲು ಇವತ್ತು ಮುಕ್ತವಾದ ದಿನ. ಮತ್ತೆ ನಿಮ್ಮ ಪ್ರೀತಿ ಪಾತ್ರರೊಡನೆ ವೈಯಕ್ತಿಕ ಭಾವನೆಗಳು ಮತ್ತು ರಹಸ್ಯಗಳು ಹಂಚಿಕೊಳ್ಳಲು ಇದು ಅಂತ ಸರಿಯಾದ ಸಮಯವಲ್ಲ. ಸ್ವಲ್ಪ ಸೂಕ್ಷ್ಮ ವಿಚಾರದಲ್ಲಿ ಇರಬೇಕು. ಯಾವುದೇ ರೀತಿ ಸೀಕ್ರೆಟ್ ನ ಶೇರ್ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ತಮ್ಮ ಸೀಕ್ರೆಟ್ ಗಳನ್ನ ಶೇರ್ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ದಿನ ಭವಿಷ್ಯದಲ್ಲಿ ಗುರುಜಿಗಳು ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿಯೇ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನುರಾಶಿ. ಧನುರಾಶಿ ನೋಡಿ, ಪ್ರತಿದಿನ ಪ್ರೀತಿಯಲ್ಲಿ ಬೀಳುವ ಸ್ವಭಾವವನ್ನು ಸ್ವಲ್ಪ ಬದಲಾಯಿಸಿ. ಪ್ರೀತಿ ಯಾವಾಗಲೂ ಭಾವಪೂರ್ಣವಾಗಿರುವಂಥದ್ದು ಮತ್ತು ಇಂದು ನೀವು ಅದನ್ನ ಅನುಭವಿಸ್ತೀರಾ ಕೂಡ. ಆದ್ರೆ ಅತಿ ಹೆಚ್ಚು ಪ್ರೀತಿ ಅಥವಾ ನಂಬಿಕೆಯಿಂದ ಏನೋ ಒಂದು ಮೋಸ ಹೋಗೋಕೆ ಅಂತ ಧನುರಾಶಿಯವರಿಗೆ ನೋಡ್ತಾ ಇರ್ತೀವಿ. ಹುಷಾರಾಗಿರಿ ಇವತ್ತಿನ ದಿನ ಅಂತ ಹೇಳ್ತೀವಿ. ಗುರುಜಿ ಧನುರಾಶಿಯವರಿಗೆ ಯಾವ್ದಾದ್ರು ಪರಿಹಾರ ಕ್ರಮ ಸೂಚಿಸ್ತೀರಾ? ನೋಡಿ, ಹೆಚ್ಚು ಧನುರಾಶಿಯ ಅಧಿಪತಿಯಾದ್ರೆ ಗುರು ಭಗವಾನ್ಗೆ ಸಂಬಂಧಪಟ್ಟಂಥದ್ದು ದೇವಸ್ಥಾನಕ್ಕೆ, ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಮ್ಮ ಕೆಲಸ ಕಾರ್ಯಗಳಿಗೆ ಹೋದ್ರೆ ಇವತ್ತಿನ ಏನಾದ್ರೂ ಅಡಚಣೆ ಇದ್ರೂ ಕೂಡ ದೂರವಾಗುತ್ತೆ. ಧನುರಾಶಿಯವರಿಗೆ ಗುರೂಜಿ ತಿಳಿಸಿರುವಂತಹ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಗುರೂಜಿ ಮಕರ ರಾಶಿ. ನೋಡಿ, ಮಕರ ರಾಶಿಯವರಿಗೆ ಒಬ್ಬ ಸ್ನೇಹಿತ ಅಥವಾ ಮುಕ್ತ ಮನಸ್ಸು ನಿಮ್ಮ ಒಂದು ಪೇಷನ್ಸ್ನ ಚೆಕ್ ಮಾಡುವಂಥ ದಿನ ಆಗಿರುವಂಥದ್ದು. ನೀವು ನಿಮ್ಮ ಮೌಲ್ಯಗಳಿಗೆ ರಾಜಿ ಆಗದಂತೆ ಮತ್ತು ಸಕಾರಣವಾದ ನಿರ್ಧಾರಗಳು ಕೈಗೊಳ್ಳದಂತೆ ಎಚ್ಚರಿಕೆ ವಹಿಸಬೇಕು. ಇಲ್ಲಾಂದ್ರೆ ನಿಮ್ಮ ಪೇಷನ್ಸ್ ನೀವು ಕಳ್ಕೊಂಡ್ರೆ ನಿಮ್ಗೇನೋ ಒಂದು ಅನಾಹುತ ಆಗುವಂಥ ದಿನ ಮಕರ ರಾಶಿಯವರಿಗಾಗಿರುತ್ತೆ. ಇವರಿಗೆ ಪರಿಹಾರ ಕ್ರಮಗಳು ಗುರುಜಿ ಮಕರ ರಾಶಿಯವರಿಗೆ? ಮಕರ ರಾಶಿಯವರಿಗೆ ನಾವು ದಿನ ಭವಿಷ್ಯದಲ್ಲೇ ಹೇಳ್ದಂಗೆ ಅವರಿಗೆ ಪೇಷನ್ಸ್ ಇರಬೇಕು ಒಂದೇ ವಿಚಾರ. ಮತ್ತೆ ಏನೇ ಇದ್ರೂ ಕೂಡ ರಾಶಿಯವರಿಗೆ ಏನೇ ಒಂದು ಅಡಚಣೆ ಬಂದರೂ ಕೂಡ ದಿನ ಭವಿಷ್ಯದಲ್ಲಿ ರಾಶಿಯಾಧಿಪತಿಯ ಒಂದು ಜಪ ತಪಗಳು, ಶನೇಶ್ವರನ ಜಪ, ಓಂ ಶಂ ಶನೇಶ್ವರಾಯ ನಮಃ ಅಂತ 108 ಬಾರಿ ಜಪ ಮಾಡಿ ಮನೆಯಿಂದ ಹೊರಡೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಒಂದು ಪರಿಹಾರ ಕ್ರಮ ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ. ಅದರಲ್ಲೂ ಬಹುಮುಖ್ಯವಾಗಿ ಇವತ್ತಿನ ದಿನ ಶಾಂತವಾಗಿದೆ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭರಾಶಿ. ಗುರುಜಿ
ನೋಡಿ, ಹೊರಾಂಗಣ ಚಟುವಟಿಕೆಗಳು ಇಂದು ನಿಮಗೆ ಸ್ವಲ್ಪ ದಣಿವು ಒತ್ತಡ ತರುವಂಥದ್ದು ಕುಂಭರಾಶಿಯವರಿಗೆ, ಮತ್ತು ಹಣಕಾಸಿನ ಭಾಗ ಇವತ್ತು ನಿಮಗೆ ಚೆನ್ನಾಗಿರುವಂಥದ್ದು. ಆದರೆ ಇದರೊಂದಿಗೆ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡದಂತೆ ನೋಡ್ಕೊಳ್ಬೇಕು. ಅಂದರೆ ಸೇವಿಂಗ್ಸ್ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಕುಂಭರಾಶಿಯವರಿಗೆ ದಿನ ಚೆನ್ನಾಗಿರುವಂಥದ್ದು. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಕೊನೆಯ ರಾಶಿ ಗುರುಜಿ ಮೀನರಾಶಿ ನೋಡೋಣ. ಮೀನರಾಶಿಯವರು ನೋಡಿ, ಇವತ್ತು ಸ್ವಲ್ಪ ನೋವಿನಿಂದ ಬಳಲುವ ಸಾಧ್ಯತೆ ಹೆಚ್ಚಿರೋದ್ರಿಂದ ನೀವು ದೇಹದ ಮೇಲೆ ಹೆಚ್ಚು ಒತ್ತಡ ಹಾಕುವಂಥದ್ದು ಮತ್ತು ಯಾವುದೇ ದೈಹಿಕ ಪರಿಶ್ರಮವನ್ನು ಏನೇ ಮಾಡದಿದ್ರೆ ಇವತ್ತು ತಪ್ಪಿಸಲು ಪ್ರಯತ್ನಿಸಿ. ಅದರಿಂದ ನಿಮ್ಮ ದೇಹ ಮನಸ್ಸು ಆರಾಮಾಗಿರುತ್ತೆ ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ ಪರಿಹಾರ ಕ್ರಮಗಳು ಗುರುಜಿ. ನೋಡಿ, ಹೆಚ್ಚು ದೈಹಿಕ ಶ್ರಮ ಬೇಡ, ಆದಷ್ಟು ಗುರುವಿನ ಆರಾಧನೆ, ಒಂದು ಗುರುವಿನ ಮಂತ್ರ ಓಂ ಬೃಹಸ್ಪತಿಯೇ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಟ್ರೆ ಒಳ್ಳೆಯದಾಗುವಂಥದ್ದು ಮೀನರಾಶಿಯವರಿಗೆ ನೋಡ್ತಾ ಬರ್ತೇವೆ. ಓಕೆ, ಇಷ್ಟೊತ್ತು ಕೂಡ ಗುರೂಜಿಗಳು ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಕೂಡ ಮಾಡಿ ಅಂತ ಹೇಳ್ತಾ, ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡ್ಬೇಕಂದ್ರೆ ಪ್ರತಿ ಶನಿವಾರ 8:30ಕ್ಕೆ ಪ್ರಗತಿ ಟಿವಿ ಮತ್ತೆ ಪ್ರಗತಿ ಡಿಜಿಟಲ್ ನಲ್ಲಿ ನೇರ ಪ್ರಸಾರ ಆಗುತ್ತೆ. ಅಂದ್ರೆ 9 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ನೀವು ಗುರೂಜಿಗಳ ಬಳಿ ನೇರವಾಗಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನ ತಿಳಿದುಕೊಳ್ಳಿ, ಹಾಗೆ ಹೇಳಿ ಪರಿಹಾರ ಕ್ರಮವನ್ನ ಕೂಡ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಗುರೂಜಿಗಳ ಬಳಿ ಮತ್ತಷ್ಟು ಅವರನ್ನೇ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಅಂತ ಹೇಳಿ ತಿಳಿಸ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಂಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ. ಗುರೂಜಿ, ನಾವು ಜೂನ್ ತಿಂಗಳ ಒಂದು ಮಾಸ ಭವಿಷ್ಯವನ್ನ ನೋಡ್ತಾ ಇದ್ವಿ. ಅದಕ್ಕೂ ಮುಂಚೆ ನಮ್ಗೆ ವಾಟ್ಸಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ, ತಗೊಳ್ಳೋಣ. ಖಂಡಿತ ಹೇಳಿ. ಇವರ ಹೆಸರು ಯಶವಂತ್ ಅಂತ ಹೇಳಿ ಗುರೂಜಿ. ಯಶವಂತ್, ಹೌದು. ಓಕೆ. ಇವರ ಜನ್ಮ ದಿನಾಂಕ 24/1/2009. ಓಕೆ. ಜನ್ಮ ಸಮಯ 2:52 AM ಗಳಲ್ಲಿ. ಸ್ಥಳ ಮಡಿಕೇರಿ. ಓಕೆ. ಇವರು ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. ನೋಡಿ, ಯಶವಂತ್ ಅವರು ಯಾರು ಪ್ರಶ್ನೆ ಕಳಿಸಿದ್ದಾರೆ, ಪೂರ್ವಾಷಾಢ ನಕ್ಷತ್ರ ಧನುರಾಶಿ ತಮ್ಮದು. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಹುಟ್ಟಿರುವಂಥದ್ದು ಶುಕ್ರವಾರ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಅವರು ಜಾತಕದ ವಿಚಾರವಾಗಿ ನೋಡೋದಾದ್ರೆ ಇವ್ರದ್ದು ಒಂದು ವೃಶ್ಚಿಕ ಲಗ್ನದ ಜಾತಕ, ಮತ್ತೆ ಇವರಿಗೆ ಪಂಚಮಾಧಿಪತಿ, ಸಪ್ತಮಾಧಿಪತಿ, ಲಾಭಾಧಿಪತಿ ತುಂಬಾ ಚೆನ್ನಾಗಿರುವಂಥದ್ದು. ಬಹುಮುಖ್ಯ ಪ್ರಶ್ನೆ ಏನಿದೆ ಇವ್ರದ್ದು, ಹೈಯರ್ ಎಜುಕೇಶನ್. ನೋಡಿ, ಈಗ ಹೈಯರ್ ಎಜುಕೇಶನ್ ಅಂತಂದ್ರೆ ನಾವು ಭಾಗ್ಯಸ್ಥಾನ 9ನೇ ಮನೆ ಅಂತ ಹೇಳ್ತೀವಿ. 9ನೇ ಮನೆಯಲ್ಲಿ ಕೇತು ಇರುವಂತದ್ದು ಸ್ವಲ್ಪ ಎಜುಕೇಶನ್ ವಿಚಾರದಲ್ಲಿ ಬ್ರೇಕ್ ಡೌನ್ಸ್ ಅಂತ ತೋರಿಸುತ್ತೆ. ಅದರಲ್ಲಿ ವಿಶೇಷವಾಗಿ ಈಗ ಶುಕ್ರ ಮಹಾದಶ ಕೇತು ಅಂತರ್ದಶನ ನಡೀತಾ ಇರೋದ್ರಿಂದ ಅಂದ್ರೆ ಅನ್ಕೊಂಡಿರೋ ಗುರಿ ಬೇಗ ಮುಟ್ಟಕ್ಕಾಗಲ್ಲ. ಆದ್ರೂ ವರಿ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಅಂದ್ರೆ ಇವರಿಗೆ ಬರುವಂತ 2027 ಅಕ್ಟೋಬರ್ ನಂತರ ಹೈಯರ್ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ. ಕೇತುಗೆ ಸಂಬಂಧಪಟ್ಟಂತ ಪರಿಹಾರಗಳು, ಕೇತುಗೆ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನ ಹೋಗ್ಬಿಟ್ಟು ಓಂ ಕೇಂ ಕೇತುವೆ ನಮಃ ಅಂತ ಜಪ ಮಾಡುವಂಥದ್ದು, ಈ ರೀತಿ 108 ಬಾರಿ ಮಾಡೋದ್ರಿಂದ ಕೇತುವಿನ ಸಮಸ್ಯೆ ದೂರ ಆಗಿ 9ನೇ ಮನೆ ಬಲವಾಗುತ್ತೆ. ಮತ್ತೆ ಹೈಯರ್ ಎಜುಕೇಶನ್ಗೆ ಅಂದ್ರೆ ಈಗ ಡಿಗ್ರಿ ಇರ್ಬೋದು, ಅದು PhD ಇರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ಏನೇ ಅಡಚಣೆ ಬಂದರೂ ಕೂಡ ಚೆನ್ನಾಗುತ್ತೆ. ಅದರಲ್ಲಿ ಇವ್ರಿಗೆ 3ನೇ ಮನೆಯಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ವಲ್ಪ ಕೈಗೆ ಬರೋದು ಬಾಯಿಗೆ ಬರದೇ ಇರೋವಂಥದ್ದು, ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳ್ಳೆ ಗ್ರೇಡ್ಸ್ ಬರದೇ ಇರುವಂಥದ್ದು. ಸೊ ಆ ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಅಂತ ನಾವು ನೋಡ್ತಾ ಬರ್ತೀವಿ. ಸೊ ಅದಕ್ಕೆ ಇದನ್ನ ಇಷ್ಟು ಇಂಪ್ರೂವ್ ಮಾಡ್ಕೊಂಡ್ರೆ ಇವರಿಗೆ, ಯಶವಂತ್ ಅವರಿಗೆ ಚೆನ್ನಾಗುತ್ತೆ ಹೈಯರ್ ಎಜುಕೇಶನ್ ಅಲ್ಲಿ. ಓಕೆ, ಯಶವಂತ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ಕೂಡ ಸೂಚಿಸಿದ್ದಾರೆ. ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ನಾವು ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ನೋಡೋಣ. ಈ ವೃಷಭ ರಾಶಿಯವರ ವಿಚಾರಕ್ಕೆ ಬಂದ್ರೆ ನವಗ್ರಹಗಳ ಗೋಚಾರ ಪ್ರಭಾವ ಹೇಗಿದೆ, ಅದರ ವಿಚಾರವಾಗಿ ರಾಶಿಫಲ ಏನ್ ಸೂಚಿಸುತ್ತೆ ಅಂತ ಹೇಳಿ. ನೋಡಿ, ಪ್ರಮುಖವಾಗಿ ನವಗ್ರಹ ಗೋಚಾರ ವಿಚಾರ ಮಾಡಬೇಕು ಅಂತಂದ್ರೆ ಈ ತಿಂಗಳು ಅಷ್ಟೊಂದು ದೊಡ್ಡ ಬದಲಾವಣೆಯನ್ನು ನಮಗೆ ಕಾಣ್ತಾ ಇಲ್ಲ. ಸಣ್ಣ ಪುಟ್ಟ ಗ್ರಹಗಳ ಬದಲಾವಣೆ, ಯಾಕಂದ್ರೆ ಈ ಹಿಂದೆ ಏಪ್ರಿಲ್ ಅಲ್ಲಿ ಮತ್ತೆ ಮೇ ತಿಂಗಳಲ್ಲಿ ನಾವು ದೊಡ್ಡ ಗ್ರಹಗಳ ಅಂದ್ರೆ ಶನೇಶ್ವರ ಆಗಿರ್ಬೋದು, ರಾಹುಕೇತು, ಗುರುಗ್ರಹ ನೀವು ಹೇಳ್ದಂಗೆ, ಸೊ ಅದರ ಬದಲಾವಣೆ ಆಗಿರುವಂಥದ್ದು. ಈ 4 ಪ್ರಮುಖ ದೊಡ್ಡ ಗ್ರಹಗಳ ಬದಲಾವಣೆ ಆಗೋಗಿದೆ. ನಾವು ಅದನ್ನ ಕಂಡಿದ್ದೀವಿ. ಕೆಲವಾರು ಹಿಂದಿನ ನಮ್ಮ ವೀಕ್ಷಕರಿಗೆ ಮೇ ತಿಂಗಳ ಎಪಿಸೋಡ್ಸ್ ಅಲ್ಲಿ ಅದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ತಿಳಿಸ್ಕೊಟ್ಟಿದ್ದೀವಿ ಪ್ರತಿಯೊಬ್ಬರ ರಾಶಿಗೆ.
ಸೊ ವೃಷಭ ರಾಶಿಯವರಿಗೆ ಇಷ್ಟು ದಿನ ಏನು ಜನ್ಮದಲ್ಲೇ ಗುರು ಇತ್ತು, ಅಂದ್ರೆ ಜನ್ಮ ಗುರು ನರೋ ದುಃಖಂ ಅನ್ನೋ ಒಂದು ಪಾಲಿಸಿ ಪ್ರಕಾರದಲ್ಲಿ ಈಗ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಇರುವಂತದ್ದು. ಸೊ ಗುರು ಏನಾಗುತ್ತೆ ಅಂತಂದ್ರೆ ಒಳ್ಳೆ ಫಲಗಳನ್ನ ನೀಡುವಂಥದ್ದು. ಮತ್ತೆ ಇಲ್ಲಿ ಇಷ್ಟು ದಿನ ನೀಚ ಸ್ಥಾನದಲ್ಲಿ ಅಂದ್ರೆ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದ ಮಂಗಳ ಗ್ರಹ ನೀಚ ಸ್ಥಾನದಲ್ಲಿ ಇರುವಂತದ್ದು ಜೂನ್ 6ನೇ ತಾರೀಕು ನಂತರ ತನ್ನ ನೀಚತ್ವ ಬಿಟ್ಟು ಚತುರ್ಥ ಭಾವ ಅಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಸುಖ ಭಾವ ಅಂತ ಹೇಳ್ತೀವಿ. ಸೊ ಆ ಭಾವಕ್ಕೆ ಹೋಗುವಂತದ್ದು ಎರಡನೇ ಒಂದು ಗೋಚಾರ ವಿಚಾರ ನೋಡ್ತೀವಿ. ಮತ್ತೆ 2ನೇ ತಾರೀಕು ನಂತರ ಬುಧ ಸ್ವಕ್ಷೇತ್ರಕ್ಕೆ ಬರುವಂತದ್ದು ಅಂದ್ರೆ ಮಿಥುನ ರಾಶಿಗೆ ಬರುವಂತದ್ದು. ಮತ್ತೆ 15ನೇ ತಾರೀಕು ನಂತರ ರವಿ ಗ್ರಹರು ಒಂದು ರಾಶಿಯ ನಿಮ್ಮ ರಾಶಿ ವೃಷಭ ರಾಶಿಯಿಂದ ಮಿತ್ರನ ರಾಶಿ ಅಂದ್ರೆ ಮಿಥುನ ರಾಶಿಗೆ ಹೋಗುವಂತದ್ದು. ಇದು ಕೂಡ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ನಮ್ಮ ಒಂದು ವೃಷಭ ರಾಶಿಯವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಮತ್ತೆ ಇನ್ನು ಬುಧ 22ನೇ ತಾರೀಕು ನಂತರ ಮೂರನೇ ಮನೆಗೆ ಹೋಗ್ತಾರೆ. ಅತಿಚಾರಿ ಬುಧ ಅಂತ ಹೇಳ್ತೀವಿ. ಅತಿಚಾರಿ ಅಂದ್ರೆ ಒಂದ್ ಮನೆಯಿಂದ ತುಂಬಾ ಫಾಸ್ಟ್ ಆಗಿ ಮುಂದಿನ ಮನೆಗೆ ಹೋಗುವಂಥದ್ದು. ಇದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀವಿ. ಆದ್ರೆ 6ನೇ ತಾರೀಕು ಮತ್ತೆ 22ನೇ ತಾರೀಕು ನಂತರ ಈ 6ರಿಂದ 22 ಬುಧನ ಗೋಚಾರ ಇದೆ ದ್ವಿತೀಯ ಸ್ಥಾನದಲ್ಲಿ. ಈ 15 ದಿನಗಳ ಕಾಲ ಬುಧನಿಂದ ಬಹಳ ಒಳ್ಳೆಯ ಫಲ ನಾವು ನಿರೀಕ್ಷೆ ಮಾಡಬಹುದು ವೃಷಭ ರಾಶಿಯವರಿಗೆ ಅಂತ ಹೇಳ್ತೀವಿ. ಮತ್ತೆ 29ನೇ ತಾರೀಕು ನಂತರ ನಿಮ್ಮ ವೃಷಭ ರಾಶಿಯವರ ರಾಶಾಧಿಪತಿಯಾದ ಶುಕ್ರ ಗ್ರಹದೇ ಒಂದು ಗೋಚಾರ ಆಗ್ತಿರುವಂತದ್ದು. ಆದ್ರೆ ಜೂನ್ 29 ಅಂದ್ರೆ ಏನಾಗುತ್ತೆ, ತಿಂಗಳಿನ ಕೊನೆ ಭಾಗಕ್ಕೆ ಬಂದ್ಬಿಡ್ತೀವಿ. ಸೊ ಆ ವಿಚಾರದಲ್ಲಿ ಅದನ್ನ ಮುಂದಿನ ತಿಂಗಳಿಗೆ ಅಂದ್ರೆ ಜುಲೈ ತಿಂಗಳಿಗೆ ನಾವು ಅದನ್ನ ಪರಿಗಣಿಸಬಹುದು. ಸೊ ಹಿಂಗಾಗಿ ಅದ್ರ ಬಗ್ಗೆ ಅಷ್ಟೊಂದು ನಾವು ಕನ್ಸಿಡರ್ ಮಾಡೋದಿಲ್ಲ. ಮತ್ತೆ ಈ ಒಂದು ಗೋಚಾರದ ಎಫೆಕ್ಟ್ ತಾವು ಕೇಳಿದ್ರಿ. ಗೋಚಾರ ಅಲ್ದಿರ ನಾವು ಆಚರಣೆ ವಿಚಾರವಾಗಿ ನೋಡೋದಾದ್ರೆ ವಿಶೇಷವಾಗಿ 21ನೇ ತಾರೀಕಿನಂದು ನಾವು 21ನೇ ತಾರೀಕು ಈ 6ನೇ ತಿಂಗಳಲ್ಲಿ ಬುಧ ಜಯಂತಿ ಇರುವಂತದ್ದು. ಹೇಗೆ ನಮ್ಗೆ ಮೇ ತಿಂಗಳಲ್ಲಿ ಬೃಹಸ್ಪತಿ ಜಯಂತಿ ಆಚರಿಸಿದ್ವೋ ಈ ಒಂದು ಮಾಸದಲ್ಲಿ ಬುಧ ಜಯಂತಿ ಇರುವಂತದ್ದು. ಅವತ್ತು ಬುಧ ಗ್ರಹದ ಆರಾಧನೆ ಮಾಡಿದ್ರೆ ಮತ್ತು ಬುಧ ಗ್ರಹ ಅಥವಾ ವಿಷ್ಣುವಿನ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ಯಾವ ರೀತಿ ಅಂತಂದ್ರೆ ಅದರಲ್ಲಿ ವಿಶೇಷವಾಗಿ ಬುಧ ಬುದ್ಧಿಗೆ ಕಾರಕ. ಬುದ್ಧಿ ಯಾರಿಗ್ ಬೇಕಾಗುತ್ತೆ, ತುಂಬಾ ವಿಶೇಷ ವಿದ್ಯಾರ್ಥಿಗಳನ್ನ ಅದನ್ನ ಒಂದು ಬುಧನ ಆರಾಧನೆ ಮಾಡೋದ್ರಿಂದ ಮತ್ತೆ ಅಕೌಂಟ್ಸ್ CA ಯಾರು ಇವರೆಲ್ಲ ಇರ್ತಾರೆ ಬುಧನ ಆರಾಧನೆ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು, ಸಂಕಲ್ಪ ಮಾಡ್ಕೊಳ್ಳುವಂಥದ್ದು ಈ ಒಂದು ಬುಧ ಗ್ರಹದ ಒಂದು ಗೋಚಾರ ಬುಧ ಜಯಂತಿ ಆಚರಿಸೋದ್ರಿಂದ ಒಳ್ಳೇದಾಗುತ್ತೆ. ಇಷ್ಟೆಲ್ಲ ಸಣ್ಣ ಪುಟ್ಟ ಗೋಚಾರಗಳು ಮತ್ತೆ ಬುಧ ಜಯಂತಿ ಇರುವಂತದ್ದು ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಗೋಚಾರದ ಫಲ ನೋಡ್ತಾ ಬರ್ತೀವಿ. ಗುರೂಜಿ, ಇನ್ನು ನೀವು ತಿಳಿಸಿರುವಂತಹ ಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ವೃಷಭ ರಾಶಿಯವರ ಮೇಲೆ ಹೇಗೆ ಅದು ಪ್ರಭಾವ ಬೀರುತ್ತೆ? ನೋಡಿ, ನಾವು ಅವಾಗಲೇ ಹೇಳ್ದಂಗೆ ಗುರು ಭಗವಾನರು ದ್ವಿತೀಯ ಸ್ಥಾನಕ್ಕೆ ಬರುವಂಥದ್ದು. ದ್ವಿತೀಯ ಅಂದ್ರೆ ನಾವೇನು ಹೇಳ್ತೀವಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ವಾಕ್ ಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಆ ವಿಚಾರವಾಗಿ ನೋಡೋದಾದ್ರೆ ಕುಟುಂಬ ವೃದ್ಧಿ ಆಗುವಂಥದ್ದು, ಬಲ ವೃದ್ಧಿ ಆಗುವಂಥದ್ದು, ಧನ ವೃದ್ಧಿ ಆಗುವಂಥದ್ದು, ಸಂತಾನ ಅಭಿವೃದ್ಧಿ ನೋಡ್ತೀವಿ. ಮತ್ತೆ ಶುಭ ಸಮಾರಂಭಗಳು ಮನೆಯಲ್ಲಿ ನಡೆಯುವಂಥದ್ದು, ಜರುಗುವಂಥದ್ದು ಕುಟುಂಬದಲ್ಲಿ ಆಗುತ್ತೆ. ಮತ್ತೆ ಈ ತಿಂಗಳ ಪ್ರಾರಂಭ ಆಗಿರುವುದರಿಂದ ಗುರುಬಲ ನಿಮ್ಗೆ ಪೂರ್ಣ ಪ್ರಮಾಣದಲ್ಲಿ ವೃಷಭ ರಾಶಿಯವರಿಗೆ 1 ವರ್ಷ ಕಾಲ ಇರುತ್ತೆ. ಸೊ ಈ ತಿಂಗಳು ನಿಮಗೆ ಚೆನ್ನಾಗಿರೋದ್ರಿಂದ ಲಾಭಾಧಿಪತಿ ವೃಷಭ ರಾಶಿಯವರಿಗೆ ಅಷ್ಟಮ ಲಾಭಾಧಿಪತಿಯಾದ ಗುರು ಗ್ರಹರು ಎಲ್ಲಾ ಒಳ್ಳೆ ಅನುಕೂಲಗಳನ್ನ ಕೊಡ್ತಾರೆ. ಇದು ಒಂದು ವಿಸ್ತೃತ ಫಲ ಗುರು ಬಗ್ಗೆ ನೋಡ್ತೀವಿ. ಮುಂದೆ ಬರೆದು ವೃಷಭ ರಾಶಿಯವರು ವಿಶೇಷವಾಗಿ ಯಾರು ಅಕೌಂಟೆಂಟ್ಸ್ ಇರ್ತಾರೆ, CA ಇರ್ತಾರೆ, ಮತ್ತೆ ಫೈನಾನ್ಸ್ ಸೆಕ್ಟರ್ ಅಲ್ಲಿ ತಾವು ಯಾರಾದ್ರೂ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಈ ಒಂದು ಮಾಸ ಜೂನ್ ತಿಂಗಳಲ್ಲಿ ಒಳ್ಳೆ ಜಾಬ್ ಪಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ. ಅದನ್ನ ನೀವು ತುಂಬಾ ಹೃದಯದಿಂದ ಅನುಭವಿಸಿ ಅಂತ ನಾವು ವೃಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಮತ್ತೆ ಇನ್ನು ಯೋಗಕಾರಕರಾದ ಶನೇಶ್ವರ ಗ್ರಹರು ಕೂಡ ಶನೇಶ್ವರರ ವಿಚಾರಕ್ಕೆ ಬಂದಾಗ ಅದು ಕರ್ಮಫಲದಾತ. ಶನಿ ಗ್ರಹ ಅಂದ್ರೆ ಕರ್ಮಫಲದಾತ ಅಂತ ಹೇಳ್ತೀವಿ. ಅದು ಕೂಡ ಲಾಭ ಸ್ಥಾನಕ್ಕೆ ಬಂದಿರುವಂತದ್ದು. ಅಂದ್ರೆ ಮಾರ್ಚ್ 28ನೇ ತಾರೀಕು ಶನೇಶ್ವರರು ದಶಮದಿಂದ ಲಾಭ ಸ್ಥಾನಕ್ಕೆ ಬಂದಿರುವಂತದ್ದು. ಅದರ ಫಲ ಕೂಡ ಯಥೇಚ್ಛವಾಗಿ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ನಿಮಗೆ ಸಿಗುವಂತದ್ದು ನೋಡ್ತೀವಿ. ಹತ್ರ 2.5 ವರ್ಷಗಳ ಕಾಲ ಶನೇಶ್ವರರು ಅಲ್ಲಿರೋದ್ರಿಂದ ಒಳ್ಳೆ ಫಲ. ಏನು ಶನೇಶ್ವರರು ಅಂದ್ರೆ ಶನಿ ಕರ್ಮಫಲದಾತ ಆಗಿರೋದ್ರಿಂದ ಉದ್ಯೋಗದಲ್ಲಿ ಸ್ಥಿರತೆ ಸಿಗುವಂತದ್ದಾಗಿರ್ಬೋದು. ಮತ್ತೆ ಉದ್ಯೋಗದಲ್ಲಿ ಏನಾದ್ರೂ ಕಿರಿಕಿರಿ ಇಷ್ಟು ದಿನ ಇದ್ರೆ ದೂರವಾಗುತ್ತೆ. ನೂತನ ಉದ್ಯೋಗ ಸಿಗುವಂಥದ್ದು. ಮತ್ತೆ ಉದ್ಯೋಗದಲ್ಲಿ ಪದೋನ್ನತಿ ಅಂದ್ರೆ ಪ್ರಮೋಷನ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ಸಿಗುವಂಥದ್ದು. ಮತ್ತೆ ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡೋವರಿಗೂ ಕೂಡ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಈ ಓವರ್ ಆಲ್ ಆಗಿ ವಿಸ್ತೃತ ಫಲ ತಾವು ಕೇಳ್ದಂಗೆ ನೋಡಿದ್ರು ಕೂಡ ಇಲ್ಲಿ ನಿಮಗೆ ಗುರುಬಲ ಇದೆ, ಶನಿ ಲಾಭ ಸ್ಥಾನದಲ್ಲಿದೆ, ಮತ್ತೆ ಈ ಎಲ್ಲಾ ಊರ್ಜಿತ ಫಲಗಳನ್ನು ನೀಡುತ್ತೆ ಗುರು ಶನಿ. ಇನ್ನು ಉಳಿದಂತೆ ಲಾಭದಲ್ಲಿದ್ದ ರಾಹು ಕರ್ಮಸ್ಥಾನಕ್ಕೆ ಹೋಗುವಂಥದ್ದು. ಯಾಕಂದ್ರೆ ರಾಹುಕೇತು ಅಂದ್ರೆ ಅಪ್ರದಕ್ಷಿಣೆ ಗ್ರಹ ಅಂತ ನಮ್ಮ ಒಂದು ರಾಹುಕೇತು ಗೋಚಾರದಲ್ಲಿ ತಿಳಿಸ್ಕೊಟ್ವಿ. ಸೊ ಕರ್ಮಕ್ಕೆ ರಾಹು ಹೋಗುವಂಥದ್ದು ಒಳ್ಳೇದೇ. ಯಾಕಂದ್ರೆ ಯಾವುದೇ ಕೆಟ್ಟ ವಿಚಾರ ಅಲ್ಲ. ಶನಿವತ್ ರಾಹು, ಕುಜವತ್ ಕೇತು ಅನ್ನಂಗೆ ರಾಹು ದಶಮ ಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ನೀಡುವಂಥದ್ದು. ಹಾಗಾಗಿ ರಾಹುವಿಂದ ಕೂಡ ನಿಮಗೆ ಒಳ್ಳೆ ಫಲ ದಿಢೀರ್ ಅಂತ ರಿಸಲ್ಟ್ ಕೊಡುವಂತ ಗ್ರಹ ರಾಹು
ಸ್ಥಾನವಾಗಿರೋದ್ರಿಂದ ನಿಮಗೆ ಒಳ್ಳೆ ಫಲ ನೀಡುತ್ತೆ. ಮತ್ತೆ ಕೇತು ನಿಮಗೆ ಪಂಚಮದಿಂದ ಚತುರ್ಥ ಭಾವಕ್ಕೆ ಬರುವಂತದ್ದು. ಆದ್ರೆ ಸ್ವಲ್ಪ ಕೇತು ಗ್ರಹ ಯಾವಾಗ್ಲೂ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಸ್ ಗ್ರಹ ಕೊಡುವಂತದ್ದು ವಿಚಾರದಲ್ಲಿ ನೋಡೋದಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಕೊಡುವಂತದ್ದು. ಆದ್ರಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗಣಪತಿ ಆರಾಧನೆಯಿಂದ ನಿಮಗೆ ಅದು ದೂರವಾಗುತ್ತೆ. ಇಷ್ಟೆಲ್ಲ ನಾವು ವಿಸ್ತೃತವಾಗಿ ವೃಷಭ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ರಾಶಿಯಾಧಿಪತಿ ವಿಚಾರಕ್ಕೆ ತಗೊಂಡ್ರೆ ಏನೆಲ್ಲ ರಾಶಿ ಫಲ ಹೇಳುತ್ತೆ, ವೃಷಭ ರಾಶಿಯವರಿಗೆ ಹೇಗಿರುತ್ತೆ, ಹಾಗೆ ಜೂನ್ ತಿಂಗಳಿನಲ್ಲಿ ಮತ್ತೇನಾದ್ರೂ ನಿರೀಕ್ಷಿಸಬಹುದಾ ಇವರು ಅಂತ ಹೇಳಿ. ನೋಡಿ, ರಾಶಾಧಿಪತಿ ಅಂದ್ರೆ ರಾಶಾಧಿಪತಿ ಶುಕ್ರ ಗ್ರಹರೇ ಆಗಿರೋದ್ರಿಂದ ಒಳ್ಳೆಯ ವಿಚಾರದಲ್ಲಿ ಕುಟುಂಬದಲ್ಲಿ ವೃದ್ಧಿ ಆಗುವಂಥದ್ದು, ಸಮೃದ್ಧಿ ಚೆನ್ನಾಗಿರುತ್ತೆ. ಮತ್ತೆ ಮನೆಯಲ್ಲಿ ಹೊಸ ಗೃಹ ಪ್ರವೇಶ ಆಗುವಂಥದ್ದು, ಮನೆಯಲ್ಲಿ ಏನಾದ್ರೂ ಹೊಸ ಕಾರ್ಯಗಳು ಮದುವೆಗೆ ಸಂಬಂಧಪಟ್ಟಂಥದ್ದು ಅದ್ರ ಬಗ್ಗೆ ನೋಡ್ತೀವಿ. ಮನೆಯಲ್ಲಿ ಕುಟುಂಬ ವೃದ್ಧಿ, ಮನೆಯಲ್ಲಿ ಸೊಸೆ ಬರುವಂಥದ್ದು, ಅದರಿಂದ ಕುಟುಂಬ ಹಿಗ್ಗುವಿಕೆ ಆಗುತ್ತೆ. ಮಗು ಹುಟ್ಟುವಂಥದ್ದು ಅಥವಾ ಮೊಮ್ಮಗು ಹುಟ್ಟುವಂಥದ್ದು ಮನೆಯಲ್ಲಿ ನೋಡ್ತಾ ಬರ್ತೀವಿ. ವಿದ್ಯಾರ್ಥಿಗಳು ಕೂಡ ತುಂಬಾ ಅನುಕೂಲಕರವಾದ ಸಮಯ ಕೂಡ ನಿರ್ಮಾಣವಾಗುವಂಥದ್ದು ಈ ಒಂದು ಮಾಸದಲ್ಲಿ ನೋಡ್ತೀವಿ ರಾಶಾಧಿಪತಿ ಫಲದಿಂದ. ಮತ್ತೆ ಪೂರ್ವ ಪುಣ್ಯ ಸ್ಥಾನ ವೃದ್ಧಿಯಾಗಿ ಈ ಒಂದು ಮಾಸದಲ್ಲಿ ಆಸ್ತಿ ಮಾಡುವಂತ ಯೋಗ, ಮತ್ತೆ ಶುಭ ಖರೀದಿ ಮಾಡುವಂತ ಯೋಗ. ಶುಭ ಖರೀದಿ ಅಂದ್ರೆ ಭೂಮಿ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಒಂದು ಅಪಾರ್ಟ್ಮೆಂಟ್ ತಗೊಳ್ಳಿ ಅಥವಾ ಒಂದು ಫ್ಲಾಟ್ ತಗೊಳ್ಳಿ, ಇವೆಲ್ಲವೂ ಕೂಡ ನಿಮಗೆ ತೃಪ್ತಿಯಾಗಿ ಸಿಗುವಂತ ಒಂದು ಮಾಸ. ಆದ್ರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಎಲ್ಲಾನು ಪ್ರಯತ್ನ ಪಟ್ರೆ ಬರೋದಲ್ವಾ, ಎಲ್ಲಾನು ಅದರಷ್ಟಿಗೆ ಅದು ಬರೋದಿಲ್ಲ. ಆದ್ರೆ ಅದಕ್ಕೆ ಆ ನೈಸರ್ಗಿಕವಾಗಿ ಏನ್ ಪುಷ್ ಅಂತ ಹೇಳ್ತೀವಿ, ನ್ಯಾಚುರಲ್ ಪುಷ್ ಈ ಒಂದು ಮಾಸದಲ್ಲಿ ರಾಶಾಧಿಪತಿಯ ಗೋಚಾರದಿಂದ ನಮಗೆ ಸಿಗುತ್ತೆ. ಮತ್ತೆ ಇದು ಸೂರ್ಯನ ಮನೆಯಲ್ಲಿ ಕುಜ ಇರೋದ್ರಿಂದ ಅತಿ ಮಿತ್ರನ ಸ್ಥಾನ ಆಗಿರೋದ್ರಿಂದ ನಿಮ್ಗೆ ವಿವಾಹಕ್ಕೆ ಸಂಬಂಧಪಟ್ಟಂತ ಅಡೆತಡೆಗಳು, ಅಂದ್ರೆ ಕುಜಗ್ರಹರು ಚತುರ್ಥ ಭಾವಕ್ಕೆ ಏನ್ ಹೋಗ್ತಾರೋ ವಿವಾಹಕ್ಕೆ ಅಡೆತಡೆಗಳು ಏನಿದ್ರು ದೂರ ಆಗುತ್ತೆ. ಮತ್ತೆ ಅದರ ಅರ್ಥ ವೃಷಭ ರಾಶಿಯವರಿಗೆ ಏನಂದ್ರೆ ಒಂದು ಒಳ್ಳೆ ಬೇಗ ಎಂಗೇಜ್ಮೆಂಟ್ ಆಗುವಂಥದ್ದು, ಮದುವೆ ಸೆಟ್ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಅಥವಾ ಮದುವೆ ಕೂಡ ಫಿಕ್ಸ್ ಆಗುವಂಥದ್ದು, ಮದುವೆ ಕೂಡ ಆಗ್ಬಿಡುವಂತ ಎಲ್ಲ ಪ್ರಯತ್ನಗಳು ಜೂನ್ ತಿಂಗಳಲ್ಲಿ ತುಂಬಾ ಶುಭವಾಗಿ ಆಗುವಂಥದ್ದು. ಸ್ವಲ್ಪ ಬೇಗ ಪ್ರಯತ್ನಗಳು ನೀವು ಶುರು ಮಾಡ್ಬೇಕಷ್ಟೇ, ಅಷ್ಟ್ ಮಾಡಿದ್ರೆ ಅದು ನಮಗೆ ಚೆನ್ನಾಗಿರುತ್ತೆ. ಮತ್ತೆ ಮುಂದುವರೆದ ಭಾಗವಾಗಿ ಯಾವ್ದಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳಲ್ಲಿ ಲಾಭ ಇರುತ್ತೆ, ಶೇರ್ಸ್ ಬಿಸ್ನೆಸ್ ಅಲ್ಲಿ ಲಾಭ ಅಂತ ಹೇಳ್ತೀವಿ. ಮತ್ತೆ ಇಲ್ಲೇಂದ್ರೆ ರಾಶಿಯಿಂದ 4ನೇ ಮನೆ ಅಧಿಪತಿ ಸೂರ್ಯ ನಿಮಗೆ ರಾಶಿಯಲ್ಲೇ ಕುಳಿತುಕೊಳ್ಳೋದ್ರಿಂದ 15ನೇ ತಾರೀಕು ನಂತರ ಕೂಡ ನಿಮಗೆ ಸೂರ್ಯನಿಂದ ಸುಖಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರುವುದು ಎಲ್ಲಾ ಒಳ್ಳೆ ಫಲಗಳನ್ನ ನಾವು ಸೂರ್ಯನಿಂದ ಕೂಡ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ರಾಶಾಧಿಪತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರು ಏನನ್ನ ನಿರೀಕ್ಷಿಸಬಹುದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವೃಷಭ ರಾಶಿಯವರ ವಿಚಾರವಾಗಿ ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ಏನಾದ್ರೂ ಫಲಗಳಿದೆಯಾ, ಪರಿಹಾರ ಕ್ರಮಗಳು ಏನಾದ್ರು ಮಾಡ್ಕೋಬೇಕಾ ಅಂತ ಹೇಳಿ. ನಕ್ಷತ್ರಗಳಂದ್ರೆ ಪ್ರಮುಖವಾಗಿ 3 ನಕ್ಷತ್ರ ಬರುತ್ತಮ್ಮ. ಒಂದು ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮತ್ತೆ ಮೃಗಶಿರ ನಕ್ಷತ್ರ ಅಂತ ಹೇಳ್ತೀವಿ. ಕೃತಿಕಾ ನಕ್ಷತ್ರದವರು ಅವರ ವಿಚಾರವಾಗಿ ನೋಡೋದಾದ್ರೆ ಜೂನ್ ತಿಂಗಳಲ್ಲಿ ನಿಮಗೆ ಕೆಲಸದ ಬಗೆಗಿನ ಪ್ರಗತಿಯಿಂದ ಸ್ವಲ್ಪ ಅಸಂತೃಪ್ತಿ ಆಗ್ಬೋದು. ಆದ್ರೂ ಕೂಡ ನೀವು ಅದನ್ನ ಸುಧಾರಿಸಲು ಯತ್ನಿಸ್ತೀರಾ, ಮತ್ತೆ ಅದು ನಿಮಗೆ ಶುಭವಾಗುತ್ತೆ. ಅದೇ ರೀತಿ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರಿಗೆ ನಿಮಗೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಜೂನ್ ತಿಂಗಳಲ್ಲಿ. ಅದಕ್ಕಾಗಿ ನೀವು ಸ್ವಲ್ಪ ಹೆಚ್ಚಿನ ಶ್ರಮ ಪ್ರಯತ್ನ ಪಟ್ಟಾದ್ರೂ ಕೂಡ ಕಾರ್ಯವನ್ನು ಮುಗಿಸ್ತೀರಾ. ಇದು ಒಂದು ಪಾಸಿಟಿವ್ ವಿಚಾರ ರೋಹಿಣಿ ನಕ್ಷತ್ರದವರಿಗೆ. ಮೃಗಶಿರ ನಕ್ಷತ್ರದವರಿಗೆ ನೋಡೋದಾದ್ರೆ ಏನೋ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು, ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ವೈಮನಸ್ಸು, ಮತ್ತೆ ಯಾವುದೋ ಒಂದು ಕಾರಣಕ್ಕಾಗಿ ಮಾನಸಿಕ ಚಿಂತೆ ಉಂಟಾಗುವಂಥದ್ದು ಮೃಗಶಿರ ನಕ್ಷತ್ರದವ್ರು ನೋಡ್ತೀವಿ. ಸ್ವಲ್ಪ ಇದರ ವಿಚಾರವಾಗಿ ನಿಮ್ಗೆ ಏನೋ ಒಂದು ಕಿರಿಕಿರಿ ಕಾಣ್ಬೋದು ಮೃಗಶಿರ ನಕ್ಷತ್ರದವರ ವಿಚಾರದಲ್ಲಿ. ಮತ್ತೆ ಓವರ್ ಆಲ್ ನೀವು ಕೇಳಿದಂಗೆ ಪರಿಹಾರ ಭಾಗಕ್ಕೆ ಅಂತ ಬಂದ್ರೆ ವೃಷಭ ರಾಶಿಯವರಿಗೆ ಎಲ್ಲಾನು ತುಂಬಾ ಚೆನ್ನಾಗಿದೆ. ಬಟ್ ತುಂಬಾ ಚೆನ್ನಾಗಿದ್ರು ಟೂ ಮಚ್ ಗುಡ್ ಈಸ್ ಟೂ ಮಚ್ ಬ್ಯಾಡ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾನು ಆರಾಮಾಗಿದ್ದಾಗ ಒಂದು ಮನುಷ್ಯನಿಗೆ ಒಂದು ಸೋಂಬೇರಿತನ, ಲೇಜಿನೆಸ್ ಬರುವಂತದ್ದು. ಸೊ ಆ ವಿಚಾರವಾಗಿ ಸ್ವಲ್ಪ ಒಂದು ದೇವರ ಜಪ ತಪ ಧ್ಯಾನ, ವಿಶೇಷವಾಗಿ ದೇವಿಯ ಜಪ, ಅದರಲ್ಲೂ ಗಾಯತ್ರಿ ಮಂತ್ರವನ್ನು ದಿನಾಲು 54 ಬಾರಿ ಅಥವಾ 108 ಬಾರಿ ಜಪ ಮಾಡುವಂಥದ್ದು. ಮತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರದೊತ್ತು ಎಳ್ಳೆಣ್ಣೆ ಕೊಟ್ಟು ಅಭಿಷೇಕ ಮಾಡಿ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡುವಂಥದ್ದು. ಮತ್ತು ದಿನಾಲು ಆದಷ್ಟು ನಿಮ್ಗೆ ಸಾಧ್ಯವಾದ್ರೆ ಕಾಗೆಗೆ ಆಹಾರ ಇಡುವಂಥದ್ದು, ನಿಮ್ಮನೆ ಟೆರಸ್ ಮೇಲೋ ಅಥವಾ ಏನೋ ಒಂದು ಕಾಗೆಗೆ ಆಹಾರ ಇಡುವಂಥದ್ದು. ಈ 3 ಒಂದು ರೆಮಿಡೀಸ್ ನ ಮಾಡ್ಕೊಂಡ್ರೆ ಒಳ್ಳೆ ಫಲಗಳು ವೃಷಭ ರಾಶಿಯವರಿಗೆ ನಮಗೆ ಜೂನ್ ತಿಂಗಳಲ್ಲಿ ನಿರೀಕ್ಷಿಸಬಹುದು. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಜೂನ್ ತಿಂಗಳ ಮಾಸ ಭವಿಷ್ಯ ವಿಚಾರ ವೃಷಭ ರಾಶಿಯವರಿಗೆ ತಿಳಿಸಿದ್ದೀರಾ. ಹಾಗೆ ಇವತ್ತಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಈ ಒಂದು ವಿಶೇಷತೆಯೊಂದಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ವಿಚಾರದ ಬಗ್ಗೆ ಮಾತನಾಡ್ತಾ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.